ಸೊ ಈ ವಿಚಾರದಲ್ಲಿ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರದ ವಿಚಾರದಲ್ಲಿ ಹಿಂದೆಲ್ಲ ಜಾತಿ ಪ್ರಮಾಣ ಪತ್ರ ಯಾರು ಕೊಡ್ತಾ ಇದ್ರು? ಇಲ್ಲಿಯವರೆಗೂ ಯಾವ ಸರ್ಟಿಫಿಕೇಟ್ ಕೇಂದ್ರ ಕೊಟ್ಟಿದೆ? ನಾವು ಬಾಂಗ್ಲಾದೇಶದವರಿಗೆ ಪೌರತ್ವ ಕೊಡೋಕ್ಕೆ ಆಗುತ್ತಾ? ಬಾಂಗ್ಲಾದೇಶದವರಿಗೆ ಪೌರತ್ವ ಕೊಡೋಕೆ ಬರೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂಥ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಪ್ರಮಾಣ ಪತ್ರಕ್ಕೂ ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೂ ವ್ಯತ್ಯಾಸ ಇದೆ. ಎಲೆಕ್ಷನ್ ಕಮಿಷನ್ ಅವರು ಈ SIR ಮಾಡೋದಕ್ಕೆ ಸುಮಾರು 13 ವಿವಿಧವಾದಂಥ ಪ್ಯಾರಾಮೀಟರ್ಸನ್ನು ಹಾಕಿದ್ದಾರೆ. ಅದರಲ್ಲಿ ಭಾಳಷ್ಟು ಪ್ರಶ್ನೆ ಬರ್ತಾ ಇರೋದು, ಉದ್ಭವ ಆಗ್ತಾ ಇರೋದು, ವೆದರ್ ಯು ಆರ್ ಎ ಪರ್ಮನೆಂಟ್ ರೆಸಿಡೆಂಟ್ ಆರ್ ನಾಟ್. ಈ ಪ್ರಶ್ನೆಗಳು ಬರ್ತಾ ಇದೆ. ಅದಕ್ಕೆ ನಾವು ರಾಜ್ಯ ಸರ್ಕಾರ ವಿದಿನ್ ಅವರ್ ಲಿಮಿಟೇಷನ್ಸ್ ಅದನ್ನು ನಾವು ಒಂದು ಸರ್ಟಿಫಿಕೇಟ್ ಕೊಡಿ. ಈಗ ಹಿಂದೆ ಎಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರು ಕೊಡ್ತಾಯಿದ್ರು? ಹಿಂದೆ ಎಲ್ಲ, ಈಗ ನಾವೆಲ್ಲ ಶಾಲೆಯಲ್ಲಿ ಓದುವಾಗ ನಮಗೆ ಸರ್ಟಿಫಿಕೇಟ್ ಕೊಡೋರು. ಅದೇ ಪ್ರಕಾರ ಅದೇ ಕಂಟಿನ್ಯೂ ಮಾಡಿದ್ದೀವಿ. ಅದೇನು ಹೊಸದಾಗಿ ಮಾಡುವಂಥದ್ದಲ್ಲ. ಹಿಂದೆ ಯಾವುದೇ ಕಾಸ್ಟ್ ಸರ್ಟಿಫಿಕೇಟನ್ನು ಕೇಂದ್ರ ಸರ್ಕಾರ ಏನು ಕೊಡ್ತಾ ಇರಲಿಲ್ಲ, ರಾಜ್ಯ ಸರ್ಕಾರನೇ ಕೊಡ್ತಾಯಿದ್ದು. ಇಲ್ಲಿವರೆಗೂ ಯಾವ ಸರ್ಟಿಫಿಕೇಟ್ ಕೇಂದ್ರ ಸರ್ಕಾರ ಕೊಟ್ಟಿದೆ?